ಆತ್ಮೀಯರೇ ನಮಸ್ಕಾರ. ಕಳೆದ ಜೂನ್ 3ನೇ ತಾರೀಕು ಮೊದಲು ಉಪಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ತಗೊಂಡ್ರು. ಅವರ ಜೊತೆ 14 ಜನ ಮಂತ್ರಿಗಳು ಸಹಿತ ಪ್ರಮಾಣ ವಚನ ತಗೊಂಡ್ರು. ಈಗ ನಮಗೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿಯವರು ಸಚಿವರಾಗಿ ಅವರಿಗೆ ಖಾತೆ ಹಂಚುವಾಗ ಜಲಸಂಪನ್ಮೂಲ ಇಲಾಖೆ ಅಲಾಟ್ ಮಾಡಿದರು. ಆದರೆ ರಾಮಲಿಂಗಾರೆಡ್ಡಿಯವರು ತಮ್ಮ ಹಿರಿತನಕ್ಕೆ ಬೆಲೆ ಕೊಟ್ಟು ನನಗೆ ಬೆಂಗಳೂರು ಅಭಿವೃದ್ಧಿ ಇಲಾಖೆಯನ್ನೇ ಕೊಡ್ರಿ, ಜಲಸಂಪನ್ಮೂಲ ಇಲಾಖೆ ಬೇಡ ಅಂಥೇಳಿ ರಾಜೀನಾಮೆ ಕೊಟ್ಟರು. ಅನಂತರ ವರಿಷ್ಠರು ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಸಂಧಾನ ಮಾಡಿ ಅವ್ರ ರಾಜೀನಾಮೆ ಹಿಂತೆಗೆದುಕೊಳ್ಳಲು ಮನವೊಲಿಸಿ ಸಫಲರಾದರು. ಇಲ್ಲಿ ನಾವೊಂದು ವಿಚಾರ ಮಾಡೋಣ. ರಾಮಲಿಂಗಾರೆಡ್ಡಿಯವರು 8 ಬಾರಿ MLA 1989 ಹಿಡ್ಕೊಂಡು 4 ಸಲ ಜಯನಗರ, 4 ಸಲ BTM ಲೇಔಟ್ನಿಂದ MLA ಆದವರು. ಬೆಂಗಳೂರು ಸಿಟಿಯಾಗಿ ಬರ್ತೈತಿ. ಆ ಬೆಂಗಳೂರು ಸಿಟಿಯಿಂದ ಆರಿಸಿ ಬಂದವರಿಗೆ ಜಲಸಂಪನ್ಮೂಲ ಅಂದರೆ ಬೃಹತ್ ಮತ್ತು ಮಧ್ಯಮ ನೀರಾವರಿ ಅದೇನು ಉಪಯೋಗ ಆಗೋದಿಲ್ಲತ್ತವ್ರು ಹೇಳಿದ್ರಾಗ ಸತ್ಯ ಅನ್ನಿಸ್ತೈತಿ. ಈ ಬೆಂಗಳೂರು ಸಿಟಿಯವರಿಗೆ ಈ ನೀರಾವರಿ ಇಲಾಖೆ, ಈ ಸಣ್ಣ ನೀರಾವರಿ ಇಲಾಖೆ, ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ಆಮೇಲೆ ನಂತರ ಗ್ರಾಮೀಣಾಭಿವೃದ್ಧಿ ಇಲಾಖೆ, ಈ ಪಶುಸಂಗೋಪನೆ ಇಲಾಖೆ ಇವು ಕೊಟ್ಟರೆ ಅವರು ತಮ್ಮ ಕ್ಷೇತ್ರ ಜನರಿಗೆ ಉಪಯೋಗ ಆಗುವಂಥ ಕೆಲಸ ಮಾಡೋಕ್ಕೆ ಬರೋಂಗಿಲ್ಲ. ಈ ಒಂದು ದೃಷ್ಟಿಯಿಂದ ರಾಮಲಿಂಗಾರೆಡ್ಡಿಯವರು ಏನು ಬ್ಯಾಡ್ ಅಂದಿದ್ರಲ್ಲ, ಅದು ನನ್ನ ಒಂದು ಮಟ್ಟಿಗೆ ಸರಿ ಅನ್ನಿಸ್ತು. ನಂತರ ಮಂತ್ರಿಗಳು ಮಾಡಾಗ ಹೆಂಗೆ ಹಾಕಿರ್ತಾವಂದ್ರೆ, ಈಗ ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ಬಿಜಾಪುರ ಇದ್ದವ್ರಿಗೆ ಬಂದರು ಮತ್ತು ಮೀನುಗಾರಿಕೆ ಇಲಾಖೆ ಕೊಡುವುದು. ಈಗ ನೀವು ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಅವರು ಬೀದರ್ದವರು, ಅವ್ರಿಗೆ ಅರಣ್ಯ ಇಲಾಖೆ ಕೊಟ್ಟಿದ್ರು ಹಿಂದಿನ ಗೌರ್ಮೆಂಟ್ನಾಗ. ಅಲ್ಲಿ ಹುಲಿ ದಾಳಿ, ಆನೆ ತುಳಿತ ಎಲ್ಲಾಗು ಚಾಮರಾಜನಗರ ಡಿಸ್ಟಿಕ್ಕ, ಕೊಡಗ, ಚಿಕ್ಕಮಗಳೂರು ಅಂತಲ್ಲಿ ಆಗು. ಅವರು ಬೀದರ್ ತಮ್ಮ ಮತಕ್ಷೇತ್ರ ಬಿಟ್ಟು ಅಲ್ಲಿಗೆ ಬರಬೇಕು. ಅರಣ್ಯ ಇಲಾಖೆ ಮತ್ತು ಎಲ್ಲಿ ಅರಣ್ಯ ಇರ್ತದೆ ಅಂಥಲ್ಲಿ ಕೊಡಬೇಕು. ಆಮೇಲೆ ಸ್ವಲ್ಪ ಒಳ್ಳೆಯ ಶಿಕ್ಷಣ ಅಂದ್ರೆ ಉನ್ನತ ಶಿಕ್ಷಣ ಪಡೆದ್ರು. ಈಗ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ವೈದ್ಯಕೀಯ ಶಿಕ್ಷಣ ಕೊಟ್ಟಾರೆ, ಸರಿ ಐತಿ. ಮೊದಲು ಓದಾಯಿತು, ಈಗ ಓದೈತಿ. ಆಮೇಲೆ ಶಿಕ್ಷಣ ಆ ಲೆವೆಲಿಗೆ ಆಗಲಾರ್ದವ್ರಿಗೆ ಉನ್ನತ ಶಿಕ್ಷಣ ಇಲಾಖೆ, ನಂತರ ಇವು IT, BT, ನೀವು ಅಂತಾರಾಷ್ಟ್ರೀಯ ಮಟ್ಟದ ಇನ್ವೆಸ್ಟರ್ ಆಗಲಿ, ತಂತ್ರಜ್ಞರಾಗಲಿ ಸಮಾಲೋಚನೆ ಮಾಡ್ಬೇಕಾದ್ರೆ ನಿಮ್ಮ ಜ್ಞಾನವೂ ಆ ಮಟ್ಟಿಗೆ ಇರಬೇಕು ಅಂತ ನೋಡಿ ಕೊಡಬೇಕಾಕತಿ. ಆಯಿತು, ಅದು ಏನೇನೋ ಆಯಿತು. ಕಡಿಕು ರಾಮಲಿಂಗಾರೆಡ್ಡಿ ಅವರು ಒಪ್ಪಿ ರಾಜೀನಾಮೆ ಹಿಂದೆ ತೊಗೊಂಡ್ರು. ಈಗ ನೀವು ಬೆಂಗಳೂರು ಅಭಿವೃದ್ಧಿ ಇಲಾಖೆ ಕೊಟ್ಟರು ಬ್ಯಾಡ್ ಅಂತ ಹೇಳಿದರು. ನಾನು ನೀರಾವರಿ ಇಲಾಖೆನ ಮಾಡ್ತೀನಿ ಅಂತ ಹೇಳ್ಯಾರ. ಇದೊಂದು ಒಳ್ಳೆಯ ಬೆಳವಣಿಗೆ. ಇದಕ್ಕಿಂತ ಮುಂಚೆ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂತ್ರಸ್ತರ ಹಿತದೃಷ್ಟಿಯಿಂದ ನೋಡೋದಾದ್ರೆ, ಈ ಮುಂಚೆ ಇದ್ದಂಥ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಇಲಾಖೆ ಜೊತೆ ಬೆಂಗಳೂರು ಅಭಿವೃದ್ಧಿ ಇಲಾಖೆ ಇತ್ತು. ಆಮೇಲೆ ಉಪಮುಖ್ಯಮಂತ್ರಿ ಇದ್ದರು, ಆಮೇಲೆ KPCC ಅಧ್ಯಕ್ಷಿದ್ರು. ಇಷ್ಟೆಲ್ಲ ಕೂಡಿ ಅವ್ರ ಕಾರ್ಯಬಹುಳ್ಯದಿಂದಾಗಿ ಈ ಜಲಸಂಪನ್ಮೂಲ ಇಲಾಖೆಗೆ ಅಷ್ಟು ನಿಗಾ ಕೊಡೋದು ಅಂದ್ರೆ ಲಕ್ಷ್ಯ ಕೊಡೋದು ಆಗ್ತಿದ್ದಿಲ್ಲ. ಆದ್ರೆ ಅವರು ಈಗ ಮುಖ್ಯಮಂತ್ರಿಯಾಗಿ ಆರ್ಥಿಕ ಇಲಾಖೆ ಇಟ್ಕೊಂಡಾರ. ಈಗ ರಾಮಲಿಂಗಾರೆಡ್ಡಿಯವರು ನಮ್ಮ ಜಲಸಂಪನ್ಮೂಲ ಇಲಾಖೆ ಇಟ್ಕೊಂಡಾರ. ಅದರೊಳಗೆ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ಬರ್ತೈತಿ. ಅವರು ತಮ್ಮ ಹಿರಿತನವನ್ನು ಉಪಯೋಗಿಸಿ, ತಮ್ಮ ಜ್ಯೇಷ್ಠತೆ ಆಮೇಲೆ ಅನುಭವವನ್ನು ಉಪಯೋಗಿಸಿ ನಮ್ಮ ಕೃಷ್ಣಾ ಮೇಲ್ದಂಡೆಗೆ ಯೋಜನೆಗೆ, ಅದರಲ್ಲೂ ಮುಖ್ಯವಾಗಿ ಸಂತ್ರಸ್ತರೆಲ್ಲರಿಗೂ ನ್ಯಾಯ ಕೊಡಿಸುವ ಕೆಲಸ ಮಾಡ್ತಾರೆ ತಿಳ್ಕೊಂಡು ಒಂದು ಆಶಾಭಾವನೆ ನಮ್ಮೆಲ್ಲ ಸಂತ್ರಸ್ತರಿಗೆ. ಆ ದೇವರವರಿಗೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಶಕ್ತಿ ಕೊಡಲಿ, ನಮ್ಮೆಲ್ಲರಿಗೂ ನ್ಯಾಯ ಒದಗಿಸುವಂಥ ಆಗಲಿ ಅಂಥೇಳಿ ಹಾರೈಸ್ತೀನಿ. ನಮಸ್ಕಾರ.